ಸನ್ಮಾನ್ಯರೇ, ಲಂಡನ್ಗೆ ಭೇಟಿ ನೀಡಿದವರೆಲ್ಲ ಲಂಡನ್ನ ಅತಿ ದೊಡ್ಡ ಮತ್ತು ಪ್ರಮುಖ ಸಾರ್ವಜನಿಕ ಚೌಕವಾದ ಟ್ರಫಲ್ಗಾರ್ ಚೌಕವು ನೋಡಲೇಬೇಕಾದ ಸ್ಥಳವಾಗಿದೆ. ವಿಶ್ವ ದರ್ಜೆಯ ವಸ್ತು ಸಂಗ್ರಹಾಲಯಗಳು, ಭವ್ಯ ಸ್ಮಾರಕಗಳು, ಸಮಕಾಲೀನ ಕಲಾಕೃತಿಗಳು, ಬೀದಿ ಮನರಂಜನೆಯ ಶ್ರೇಣಿ ಮತ್ತು ಇನ್ನೂ ಹೆಚ್ಚಿನವುಗಳಿಗೆ ನೆಲೆಯಾಗಿರುವ ಟ್ರಫಲ್ಗಾರ್ ಚೌಕವು ಇಂಗ್ಲಿಷ್ ರಾಜಧಾನಿಯ ಅತ್ಯಂತ ಪ್ರತಿಮಾ ರೂಪದ ಸ್ಥಳಗಳಲ್ಲಿ ಒಂದಾಗಿದೆ. 19ನೇ ಶತಮಾನದ ಆರಂಭದಲ್ಲಿ ಸ್ಥಾಪಿಸಲ್ಪಟ್ಟಾಗಿನಿಂದ ಟ್ರಫಲ್ಗಾರ್ ಚೌಕವು ಲಂಡನ್ನ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಹೆಸರು ಟ್ರಫಲ್ಗಾರ್ ಕದನವನ್ನು ಸ್ಮರಿಸುತ್ತದೆ. ಅದೋ ನೋಡಿ, ನಾವು ವೆಲ್ಲಿಂಗ್ಟನ್ ಕಡೆಗೆ ಆಗಮಿಸಿದ್ದೇವೆ. ಆಲ್ಟರ್ ಶಾಟ್ನಲ್ಲಿರುವ ವೆಲ್ಲಿಂಗ್ಟನ್ ಸ್ಮಾರಕ ವೆಲ್ಲಿಂಗ್ಟನ್ ಡ್ಯೂಕ್ ಕೂಪರ್ ಹ್ಯಾಗನ್ನ ಚಾರ್ಜರ್ ಮೇಲೆ ಕುಳಿತಿರುವ ಫೀಲ್ಡ್ ಮಾರ್ಷಲ್ನ ಲಾಠಿ ಹಿರಿದಿರುವುದನ್ನು ತೋರಿಸುತ್ತದೆ. ಇಂಗ್ಲೆಂಡ್ನ ಆಲ್ಡರ್ ಶಾಟ್ನಲ್ಲಿರುವ ವೆಲ್ಲಿಂಗ್ಟನ್ ಪ್ರತಿಮೆಯು ವೆಲ್ಲಿಂಗ್ಟನ್ನ 1ನೇ ಡ್ಯೂಕ್ ವಾಟರ್ಲೂ ಕದನದಲ್ಲಿ ವಿಜಯಶಾಲಿ ಮತ್ತು ಅದರ ನಂತರ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನ ಆರ್ಥರ್ ವೆಲ್ಲೆಸ್ಲಿಯ ಸ್ಮಾರಕವಾಗಿದೆ. ಮ್ಯಾಥ್ಯೂ ಕೋಟ್ಸ್ ವ್ಯಾಟ್ಸ್ ಅವರಿಂದ ಕೆತ್ತಲ್ಪಟ್ಟ ಇದು 1846ರಲ್ಲಿ ಹೈಡ್ ಪಾರ್ಕ್ ಕಾರ್ನರ್ನಲ್ಲಿರುವ ವೆಲ್ಲಿಂಗ್ಟನ್ ಕಮಾನಿನ ಮೇಲಿರುವ ಅದರ ಮೂಲ ಸ್ಥಳದಲ್ಲಿ ಅನಾವರಣಗೊಂಡಾಗ ಬ್ರಿಟನ್ನಲ್ಲಿ ಅತಿ ದೊಡ್ಡ ಕುದುರೆ ಸವಾರಿ ಪ್ರತಿಮೆ ಇದಾಗಿತ್ತು. ಈಗ ನಾವು ಬಕಿಂಗ್ಹ್ಯಾಮ್ ಅರಮನೆಗೆ ಆಗಮಿಸುತ್ತಿದ್ದೇವೆ. ಬಕಿಂಗ್ಹ್ಯಾಮ್ ಅರಮನೆ ಇದು ಲಂಡನ್ನಲ್ಲಿರುವ ಒಂದು ರಾಜಮನೆತನದ ನಿವಾಸವಾಗಿದೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಜನ ಆಡಳಿತದ ಕೇಂದ್ರವಾಗಿದೆ. ವೆಸ್ಟ್ಮಿನಿಸ್ಟರ್ ನಗರದಲ್ಲಿ ನೆಲೆಗೊಂಡಿರುವ ಈ ಅರಮನೆಯು ಸಾಮಾನ್ಯವಾಗಿ ರಾಜ್ಯ ಸಮಾರಂಭಗಳು ಹಾಗೂ ರಾಜಮನೆತನದ ಆತಿಥ್ಯದ ಕೇಂದ್ರ ಬಿಂದುವಾಗಿದೆ. ರಾಷ್ಟ್ರೀಯ ಸಂತೋಷ ಮತ್ತು ಶೋಕದ ಸಮಯಗಳಲ್ಲಿ ಇದು ಬ್ರಿಟಿಷ್ ಜನರಿಗೆ ಕೇಂದ್ರ ಬಿಂದುವಾಗಿದೆ. ಮೂಲತಃ ಬಕಿಂಗ್ಹ್ಯಾಮ್ ಹೌಸ್ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಅರಮನೆಯ ಮಧ್ಯಭಾಗದಲ್ಲಿರುವ ಕಟ್ಟಡವು 1703ರಲ್ಲಿ ಬಕಿಂಗ್ಹ್ಯಾಮ್ ಮತ್ತು ನಾರ್ಮಂಡಿ ಡ್ಯೂಕ್ಗಾಗಿ ನಿರ್ಮಿಸಲಾದ ದೊಡ್ಡ ಟೌನ್ ಹೌಸ್ ಆಗಿದ್ದು, ಕನಿಷ್ಠ 150 ವರ್ಷಗಳ ಕಾಲ ಖಾಸಗಿ ಮಾಲೀಕತ್ವದ ಸ್ಥಳದಲ್ಲಿತ್ತು. ಇದನ್ನು 1761ರಲ್ಲಿ ಜಾರ್ಜ್ III ರಾಣಿ ಷಾರ್ಲೆಟ್ನ ಖಾಸಗಿ ನಿವಾಸವಾಗಿ ಸ್ವಾಧೀನಪಡಿಸಿಕೊಂಡರು ಮತ್ತು ದಿ ಕ್ವೀನ್ಸ್ ಹೌಸ್ ಎಂದು ಕರೆಯಲ್ಪಟ್ಟಿತ್ತು. 19ನೇ ಶತಮಾನದಲ್ಲಿ ಇದನ್ನು ವಾಸ್ತುಶಿಲ್ಪಿಗಳಾದ ಜಾನ್ ನ್ಯಾಶ್ ಮತ್ತು ಎಡ್ವರ್ಡ್ ಬ್ಲೋರ್ ವಿಸ್ತರಿಸಿದರು. ಅವರು ಕೇಂದ್ರ ಅಂಗಣದ ಸುತ್ತಲೂ 3 ರೆಕ್ಕೆಗಳನ್ನು ನಿರ್ಮಿಸಿದರು. 1837ರಲ್ಲಿ ರಾಣಿ ವಿಕ್ಟೋರಿಯಾಳ ಪ್ರವೇಶದ ನಂತರ ಬಕಿಂಗ್ಹ್ಯಾಮ್ ಅರಮನೆಯು ಬ್ರಿಟಿಷ್ ರಾಜನ ಲಂಡನ್ ನಿವಾಸವಾಯಿತು. ಕೊನೆಗೆ ಪ್ರಮುಖ ರಚನಾತ್ಮಕ ಸೇರ್ಪಡೆಗಳನ್ನು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಮಾಡಲಾಯಿತು. ಇದರಲ್ಲಿ ಪೂರ್ವ ಮುಂಭಾಗವೂ ಸೇರಿದೆ. ಇದರಲ್ಲಿ ರಾಜಮನೆತನದವರು ಸಾಂಪ್ರದಾಯಿಕವಾಗಿ ಜನಸಂದಣಿಯನ್ನು ಸ್ವಾಗತಿಸುವ ಬಾಲ್ಕನಿಯೂ ಸಹ ಇದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಹಾಕಿದ ಬಾಂಬು ಅರಮನೆಯ ಪ್ರಾರ್ಥನಾ ಮಂದಿರವನ್ನು ನಾಶಪಡಿಸಿತು. ರಾಜನ ಗ್ಯಾಲರಿಯನ್ನು ಆ ಸ್ಥಳದಲ್ಲಿ ನಿರ್ಮಿಸಲಾಯಿತು ಮತ್ತು ರಾಯಲ್ ಸಂಗ್ರಹದಿಂದ ಕಲಾಕೃತಿಗಳನ್ನು ಪ್ರದರ್ಶಿಸಲು 1962ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು. ಇದು ನೋಡಿ, ನಾವು ಹೈಡ್ ಪಾರ್ಕ್ಗೆ ಆಗಮಿಸಿದ್ದೇವೆ. ಹೈಡ್ ಪಾರ್ಕ್ ಲಂಡನ್ನಿನ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ಉದ್ಯಾನವನಗಳಲ್ಲಿ ಒಂದಾಗಿದೆ. ಈ ಉದ್ಯಾನವನವು ಕೆನ್ಸಿಂಗ್ಟನ್ ಗಾರ್ಡನ್ಗಳೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಎರಡೂ ಸೇರಿ 630 ಎಕರೆ ಅಂದರೆ 253 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ. ಒಟ್ಟಾಗಿ ಅವು ಲಂಡನ್ನ ಹಸಿರು ಶ್ವಾಸಕೋಶ ಎಂದು ಕರೆಯಲ್ಪಡುವ ಉದ್ಯಾನವನಗಳ ಜಾಲದ ಕೇಂದ್ರ ಬಿಂದುವಾಗಿದೆ. ಒಂದು ಕಾಲದಲ್ಲಿ ರಾಜ ಹೆನ್ರಿ VIII ಖಾಸಗಿ ಭೇಟಿ ಮಾಡುವ ಸ್ಥಳವಾಗಿದ್ದ ಈ ಉದ್ಯಾನವನವು ಇಂದು ವರ್ಷಪೂರ್ತಿ ಕಾಣಬಹುದು. ಇಲ್ಲಿ ಪರಂಪರೆಯ ತಾಣಗಳು, ಸ್ಮಾರಕಗಳು ಮತ್ತು ಕಾರ್ಯಕ್ರಮಗಳಿಂದ ತುಂಬಿ ತುಳುಕಾಡುತ್ತಿರುತ್ತದೆ. ಒಂದು ಕಾಲದಲ್ಲಿ ರಾಜನ ಖಾಸಗಿ ಭೇಟಿಯಾಡುವ ಸ್ಥಳವಾಗಿದ್ದ ಲಂಡನ್ನ
ಅತ್ಯಂತ ಪ್ರಸಿದ್ಧ ಉದ್ಯಾನವನವಾದ ಈ ಹೈಡ್ ಪಾರ್ಕ್ ಇಂದು ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿರುತ್ತದೆ. ಇಂದು ಪ್ರತಿಯೊಬ್ಬರೂ ಉದ್ಯಾನವನ ಸ್ಮಾರಕಗಳನ್ನು ವೀಕ್ಷಿಸುವ ತಾಣವಾಗಿದೆ. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.